ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಇದ್ದು ಇಲ್ದಂಗಿರೋದು ಅಂದ್ರೆ ತಲೆಯಲ್ಲಿರೋ ಸುಳಿ. ನನಗಿದೆ ನಿಮಗಿದೆ ತೋರಿಸಿ. ನಮ್ ಸಿಸ್ಟರ್ಸ್ ಎಲ್ಲ ಹುಡುಕ್ಬೇಕೀಗ. ಅದು ಹುಡುಕಿದ್ರೆ ಏನು ಸಿಗಲ್ಲ ಅಲ್ಲಿ. ಇದೆಯಾ? ಕಾಣಲ್ವಂತ. ಇದ್ದು ಇಲ್ದಂಗಿರೋದು ತಲೆಯಲ್ಲಿರೋ ಸುಳಿ, ಸಿಗಾಕೊಂಡ್ರೆ ಒಳಗಡೆ ಹೇಳ್ಕೊಳ್ಳೋದು ಹೊಳೆಲಿರೋ ಸುಳಿ, ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡೋದು ಸಂಸಾರ ಅನ್ನೋ ಸುಳಿ, ತಪ್ಪಿಸ್ಕೊಂಡು ತಿರುಗಾಡಿದ್ರು ಬೆನ್ ಬಿಡದೆ ಕಾಡೋದು ಅಂದ್ರೆ ಸಾಲದ ಸುಳಿ. ಇಷ್ಟೆಲ್ಲಾ ಸುಳಿಗಳ ಮಧ್ಯೆ ಒಂದು ಹೊಸ ಸುಳಿ ಬರ್ತಾ ಇದೆ. ಅದೆಲ್ಲ ಬಿಡಿ, ಸುಳಿ ಬಗ್ಗೆ ಗೊತ್ತಾ ನಿಮ್ಗೊಂದು ಏನು ಕತೆ? ಹಾ, ಒಂದ್ ಸುಳಿ ಇದ್ರೆ ಒಂದ್ ಹೆಂಡತಿ ಅಂತ, ಹಾ. ಎರಡ್ ಸುಳಿ ಇದ್ರೆ ಎರಡು ಹೆಂಡತಿ ಅಂತ. ಹ್ಮ್. ಇವಾಗ ಗೊತ್ತಾಯ್ತು ನೀವ್ ಯಾಕೆ ತಲೆ ಬೋಳ್ಸಿದೀರ ಅಂತ. ಬರೀ ಸುಳಿಗಳೇ ಇತ್ತು ಅನ್ಸುತ್ತೆ, ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಕ್ಲೀನ್ ಶೇವ್. ನೀವೊಬ್ಬಳೇ ನೋಡಿ ನಾನು ಕ್ಯಾಚ್ ಮಾಡೋದು. ಈಗ ಇಷ್ಟೆಲ್ಲ ಸುಳಿಗಳ ಮಧ್ಯೆ ಒಂದು ಹೊಸ ಸುಳಿ ಬರ್ತಾ ಇದೆ. ಈ ಸುಳಿಯ ಸೂತ್ರಧಾರ ಯಾರಂದ್ರೆ, ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲಾ ಯುವತಿಯರ ನಿದ್ದೆಯನ್ನ ಕದ್ದು ತಮ್ಮ ಪ್ರೇಮದ ಸುಳಿಯಲ್ಲಿ ಅವ್ರನ್ನೆಲ್ಲ ತೇಲಾಡಿಸ್ತಾ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪ್ರಣಯರಾಜ ಶ್ರೀನಾಥ್ ಅವರು ಇವತ್ತು ಸುಳಿ ಅನ್ನೋ ಚಿತ್ರ ಬಿಡುಗಡೆಗೆ ತಯಾರಾಗಿದೆ. ಸೊ ಆ ಚಿತ್ರತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳಿ ಪ್ರಣಯರಾಜ ಶ್ರೀನಾಥ್, ಗೀತಾ ಶ್ರೀನಾಥ್, ಪ್ರಗತಿ, ಡೈರೆಕ್ಟರ್ PH ಬಿಂದಿಗೆಗಳೆಲ್ಲ ಅಲ್ಲೇ ಬಂದೇವೆ, ಬಿಂದಿಗೆ ತಗೋಬೇಕಾದ್ರೆ. ಓಕೆ, ಈಗ ನಮ್ಮ ಇಂದ್ರಜಿತ್ ಅವ್ರಿಗೆ ಏನ್ ತಂದಿದ್ದೀರಾ? ಅವ್ರು ನನಗ್ ಗೊತ್ತಿತ್ತು, ನನ್ನ ಹಾಗೆ ಚಪಲ ಇದೆ ಅಂತಲೂ ಗೊತ್ತಿತ್ತು. ಅದಕ್ಕೆ ಎಲ್ಲಾ ಜನ ಮೆಚ್ಚೋ ಹಂಗೆ ಒಂದು ಒಳ್ಳೆ ತಂದಿದ್ದೀನಿ. ಅದ್ ನೋಡಿದ್ರೆ ಖುಷಿಯಾಗಿ ಅವರೇ ಓಡ್ ಬರ್ಬೇಕು, ಹೋಗಿ ಹಾಕ್ಬೇಕಾಗಿಲ್ಲ. ಏನ್ ಸರ್ ಅದು? ನೋಡಿಲ್ಲಿ ಇಲ್ಲಿ ನೋಡಿಲ್ಲಿ ಬನ್ನಿ 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 ಬನ್ನಿ. ಪ್ರಣಯರಾಜ ನಿಮ್ಗೋಸ್ಕರ ಇಂತ ಒಳ್ಳೆ ಗಿಫ್ಟ್ ತಂದಿದ್ದಾರೆ, ನೀವು ಇಲ್ಲ ಅಂತ ಹೇಳಕ್ಕಾಗತ್ತಾ? ಇದು ಏನು ಬೇಜಾರ್ ಮಾಡ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ. ನನಗೆ ಅಭ್ಯಾಸ ಇರೋದೇನೆ ಅವೆಲ್ಲ. ನೀವು ಸಾಕಾಗಿದಾರ? ಹಾಕೊಳ್ಳಿ ಸರ್. ಅಲ್ಲ ಒಂದ್ ನಿಮಿಷ ನೋಡ್ತಾ ಇದೀನಿ ಎಷ್ಟು ಸುಳಿ ಇದೆ ಅಂತ. ಸರ್ ಹಾಕೊಳ್ಳಿ ಸರ್, ಸಕ್ಕತ್ತಾಗಿದೆ. ವಾವ್, ಕಾಣಿಸ್ತಾ ಇಲ್ಲ ರೀ. ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಸಾಕಾಗಿದೆ. ಓಕೆನಾ? ಸೇಮ್ ನೋಡೋದಕ್ಕೆ ಲಸಿತ್ ಮಲ್ಲಿಂಗ ತರ ಇಲ್ಲ. ಹೌದು, ಮಲಿಂಗ ಮಲ್ಲಿಂಗ. ಬಟ್ ನೀವು ತೆಗಿಯಂಗಿಲ್ಲ ಸರ್, ಇದು ಚೆನ್ನಾಗಿದೆ ಸರ್. ಹಾ, ನೆಕ್ಸ್ಟ್ ಇನ್ಯಾರಿಗೆ ಏನ್ ತಂದಿದ್ದೀರಾ? ಇಲ್ಲಿ ಶೇಂಗಾ ರೆಮೋಗೋಸ್ಕರ ತಂದಿದ್ದೀನಿ. ಬಡವರ ಬಾದಾಮಿ. ಇನ್ನೊಂದು ಮಾತ್ರ ಬಹಳ ಮುಖ್ಯವಾದ್ದು, ಇದು ಬೊಂಬೆ ತಂದಿದ್ದೀನಿ ನಿನಗೆ. ನನಗೆ? ನಾನು ಮಗುವಿನ ತರ ಮುಗ್ಧ ಅಂತ. ಇದು ಬಹಳ ದಿವಸ ಆಯ್ತು, ಈ ಮಂದಿ ಮಗು ಬಂದಿಲ್ಲ, ತುಂಬಾ ಇದಾಯ್ತು, ಗೊತ್ತಾಯ್ತು. ಅದಕ್ಕೆ ಈ ಮಗು ಅದರ್ಸ ಟೈಮಲ್ಲಿ ಗೊತ್ತಲ್ಲ, ಈ ಮಗು ಅದರ್ಸ ಟೈಮಲ್ಲಿ ಬಂದಿರೋದ್ರಿಂದ ಮಗು ಆದಷ್ಟು ಬೇಗ ಇಲ್ಲಿ ಬರುತ್ತೆ ಅಂತ ತಂದಿದ್ದೀವಿ. ಥ್ಯಾಂಕ್ ಯು ಶ್ರೀನಾಥ್ ಮಾಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ವಿಶ್ವನಾಥ್ ಸರ್ ನಿಮ್ಮನ್ನ ಕೇಳ್ತೀನಿ, ಸುಳಿ ಅಂದ್ರೆ ಈ ಕತೆಗೂ ಸಿನಿಮಾಗೂ ಆ ಟೈಟ್ಲ್ಗೂ ಏನು ವಾಟ್ ಇಸ್ ದ ಹೊಂದಾಣಿಕೆ? ಅದು ಆಕ್ಚುಲಿ ಸುಳಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಸುಳಿ ಅನ್ನೋಂಥದ್ದು ಏನಂದ್ರೆ, ಅದು ಸಾಧಾರಣವಾಗಿ ನಾವು ಹೇಳೋದೇನಕ್ಕೆ ಕೇಳ್ತೀವಿ ಅಂದ್ರೆ, ನೀರಲ್ಲಿ ಹರಿಯೋ ನೀರಲ್ಲಿ ಒಂದು ಸುಳಿ ಕ್ರಿಯೇಟ್ ಆಗುತ್ತೆ. ಆ ಸುಳಿಯಲ್ಲಿ ಏನೇ ಸಿಕ್ಕಾಕೊಂಡು ನೀವು ಒಳಗೆ ಎಳ್ಕೊಂಡು ಹೋಗುತ್ತೆ. ಅದು ಆ ಸುಳಿಗೆ ಸಿಕ್ಕಾಕೊಂಡಿರೋದು ಅಂತ್ಯ ಅದು. ಸೊ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಈ ಸುಳಿನಲ್ಲಿ ಯಾವುದೋ ಒಂದು ಸುಳಿಯಲ್ಲಿ ಸುತ್ತಾ ಇರ್ತೀವಿ ನಾವು. ಆ ಸುಳಿನಲ್ಲಿ ಸಿಕ್ಕಾಕೊಂಡ್ರು ಕೂಡ ಈಜಿ ಹೊರಗಡೆ ಬರೋಂಥವ್ರು ಇರ್ತಾರಲ್ಲ, ಅವರು ಜೀವನದಲ್ಲಿ ಸಕ್ಸಸ್ ಆಗೋಂಥವ್ರು. ಎಷ್ಟೊಂದು ಜನ ಅವ್ರ ಕೈಲಿ ಆಗದೆ ಸುಳಿಲಿ ಸಿಕ್ಕಾಕೊಂಡು ಒಳಗೆ ಹೊಟ್ಟೋಗ್ತಾರೆ. ಆಮೇಲೆ ಬಹಳ ಸರಿ ಸುಳಿಗೆ ಸಿಕ್ಕಾಕೊಳ್ಳೋಂಥದ್ದು ಇರುತ್ತಲ್ಲ, ಅದು ನಮಗೆ ಗೊತ್ತಿಲ್ಲದೆ ಆಗಿರೋವಂಥದ್ದು.
ಈ ಸಮಾಜದಲ್ಲಿ ನಡೆಯುವಂಥದ್ದು ಆ ಥರದ್ದೆಲ್ಲ ಇರುತ್ತಲ್ಲ, ಅದರಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಯಾಣ ನಡೆಸ್ತಾ ಇರ್ಬೇಕಾದ್ರೆ, ನಮ್ಮ ಸಂಸಾರದ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ, ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ನಮಗೆ ತಿಳಿದೇ ಸುಳಿಲಿ ಸಿಕ್ಕಾಕೊಂಡು ಎಷ್ಟೊಂದು ಸಾರಿ ನಮ್ಮ ಜೀವನನೇ ಒಂಥರ ಹಾಳಾಗಿ ಹೋಗುತ್ತೆ. ಅಂಥ ಒಂದು ಸುಳಿ ಇಡೀ ಚಿತ್ರದ ಕತೆಗೆ ಹೇಗೆ ಸಿಕ್ಕಾಕೊಂಡು ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಬುಡೇನ್ ಸಾಮ್ ಅಂತ ಒಂದು ಫ್ಯಾಮಿಲಿ ಇರುತ್ತೆ, ಅದು ಹೇಗೆ ಒಂದು ಜೀವನದ ಸುಳಿನಲ್ಲಿ ತುಂಬ ಹ್ಯಾಪಿಯಾಗಿ ಹೋಗ್ತಾ ಇರೋಂಥ ಒಂದು ಫ್ಯಾಮಿಲಿ ಸಿಕ್ಕಾಕೊಂಡು ತನ್ನ ತಪ್ಪಿಲ್ದೇನೆ, ತನಗೆ ಅರಿವಿಲ್ದೇನೆ ಸಿಕ್ಕಾಕೊಂಡು ಎಂತೆಂಥ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋಂಥದ್ದು ಈ ಸುಳಿ ಚಿತ್ರದಲ್ಲಿ. ಅಬ್ಸಲ್ಯೂಟ್ ಲವ್ಲಿ. ಶ್ರೀನಾಥ್ ಮಾಮ, ಈಗ ಈ ಒಂದು ಚಿತ್ರದಲ್ಲಿ ನಿಮ್ಮ ಕ್ಯಾರೆಕ್ಟರೈಸೇಷನ್ ಏನು? ವಿಶ್ವನಾಥ್ ನಮ್ಮ ಗುರುಗಳ ಶಿಷ್ಯ ಅವನವನು. ನಾನು ಸಿನಿಮಾ ಇಂಡಸ್ಟ್ರಿ ಇಂಟ್ರಾದಾಗ ಒಂದು ಜೀವನ ನೋಡಿದ್ದೆ, ಶುಭಮಂಗಳ ನನಗೆ ಇನ್ನೊಂದು ಬದುಕು ಕೊಟ್ಟರು, ಮಾನಸ ಸರೋವರ ಇನ್ನೊಂದು ಟರ್ನ್ ಕೊಟ್ಟರು. ಆ ಮಾನಸ ಸರೋವರ ಆದಮೇಲೆ ಈ ಸಿನಿಮಾದಲ್ಲೇ ನನಗೆ ಮತ್ತೊಂದು ಚೇಂಜ್ ಕೊಟ್ಟಿದ್ದಾನೆ ವಿಶ್ವನಾಥ್. ಅದಷ್ಟು ಅಟ್ರಾಕ್ಟ್ ಆಯ್ತು. ನಾನು ಅಮೆರಿಕಕ್ಕೆ ಹೋಗಿದ್ದೆ 1 ತಿಂಗಳು, ವಾಪಸ್ ಬಂದೆ. ನೀವು ಸಿನಿಮಾ ಶೂಟಿಂಗ್ ಮುಂಚೆ ನೀವು ಶೇವ್ ಮಾಡೋದು ಮರೆತುಬಿಡಿ ಸರ್ ಅಂದ. ಆದ ಕ್ಯಾರೆಕ್ಟರ್ ತುಂಬ್ಕೋತಾ ಬಹುಶಃ ಆ ಶೂಟಿಂಗ್ ನಡೆಯುವಾಗ ಶುರುವಾದಾಗ್ಲಿಂದ ಮುಗಿಯೋವರೆಗೂ ನಾನಲ್ಲ ಬುಡೇನ್ ಸಾಬ್ ಆಗಿದ್ದೆ. ಆ ಬುಡೇನ್ ಸಾಬ್ ಆಗಿ ನೋಡ್ಕೊಂಡಿದ್ದವನು, ಮಕ್ಕಳು ಇವರೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟು ನೋಡ್ಕೊಂಡ್ರು. ಆ ಥರ ಅಟ್ರಾಕ್ಟ್ ಮಾಡಿದೆ ನಾನು. ಅಂಡ್ ನನಗೆ ಒಂದೇ ಒಂದು ನಂಬಿಕೆ ಇದೆ, ಜನ ಮೆಚ್ತಾರೆ. ಖಂಡಿತ ಖಂಡಿತ. ಹಾ, ಈಗ ಪ್ರೊಡ್ಯೂಸರ್ ಸಾಹೇಬ್ರೆ, ಗೀತಮ್ಮ ಹೇಳಿ, ಪ್ರೊಡ್ಯೂಸ್ ಮಾಡಿದೀರಾ, ಇವಾಗ ಎಷ್ಟು ಖರ್ಚು ಮಾಡಿದೀರಾ ಪಿಕ್ಚರ್ಗೆ? ಎಷ್ಟು ಖರ್ಚು ಮಾಡಿದೀನಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಅದು. ಇನ್ನೂ ಇನ್ನು ಆಗ್ತಾ ಇದೆಯಲ್ಲ, ಸೊ ಇನ್ನ ಓಕೆ, ಒಂದು ಸೀಕ್ರೆಟ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಹೀರೋಗೆ ರೆಮ್ಯುನರೇಷನ್ ಕೊಟ್ರಾ ಇಲ್ವಾ? ಕೊಟ್ಟಿದ್ದೀರಾ? ಶ್ರೀನಾಥ್ ಮಾಮ ಕೊಟ್ಟಿದಾರಾ? ಬೋತ್ ಐ ಗಿವೆನ್ ಪರ್ಸನಲಿ ಅಂಡ್ ನಾನು ಅದೇ ಅನ್ಕೊಂಡೆ, ಕ್ಯಾಶ್ ಕೊಟ್ಟಿದಾರ ಅಂದ್ರೆ ಕಿಸ್ ಕೊಟ್ಟಿದಾರ ಅವರು. ರಾಜಾಗ ಮತ್ತೆ ಇನ್ನೇನು ದುಡ್ಡಲ್ಲಿ ಕೊಡಕ್ಕಾಗುತ್ತಾ? ಅದೇ ಕರೆಕ್ಟ್. ಹಾ ಪ್ರಗತಿ, ಹಾ ಸರ್ ಹೇಳಿ. ತಾವೇನ್ ದಬ್ಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ತುಂಬಾ ದಬ್ಬಾಕಿದ್ದೀನಿ. ಏನೇನ್ ಮಾಡಿದೀರಾ ಹೇಳಿ? ಏನು ಮಾಡೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ವಾವ್, ನಂತರನೇ ಅಲ್ವಾ ಸರ್? ನಾನು ಯಾವ ಪಿಕ್ಚರ್ ಅಲ್ಲಿ ಏನು ಮಾಡಿಲ್ಲ, ಸುಮ್ಮನೆ ಪಿಕ್ಚರ್ ಮೇಲೆ ಪಿಕ್ಚರ್ ಮಾಡಿ. 21 ಕತ್ತೆಗಳು, ಒಂದ್ 4 ಕತ್ತೆಗಳು. ಹಾ, ಕತ್ತೆಗಳ ಜೊತೆನೆ ನನ್ನ ಜೀವನ ಸರ್ ಈ ಮೂವಿಯಲ್ಲಿ. ಯಾರು ಬೈತಾ ಇರೋದು ಕತ್ತೆ ಅಂದ್ಬಿಟ್ಟು? ಸರ್ ಅವರ ಅಪ್ಪನ. ಸರ್ ಹೌದಾ? ಅಲ್ಲ, ಓಕೆ, 21 ಕತ್ತೆಗಳು. ಓಕೆ, ಕತ್ತೆಗಳ ಜೊತೆನೆ ನನ್ನ ಜೀವನ. ಬಾಯಿ ಬೇರೆ ಬರ್ತಿಲ್ಲ, ಏನ್ ಮಾಡುದು? ನಾನು ಆಕ್ಚುಲ್ ಜೀವನದಲ್ಲ ಬಾಯಿ ಬಡ್ಕಿ, ಮೂವಿಯಲ್ಲಿ ಮಾತ್ರ ಸರ್ ಸುಮ್ನೆ ಕುಳ್ಸ್ಕೊಂಡ್ಬಿಟ್ಟಿದ್ದಾರೆ. ಸರಿ ಕೇಳ್ಬೇಕಷ್ಟೇ. ಅಲ್ಲ, ಏನಂದ್ರೆ ಇವ್ರಿಗೆ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಅದು ಯಾಕಂದ್ರೆ ಇವ್ರ ಪ್ರಾಕ್ಟೀಸ್ ಹೆಂಗೆ ಅಂದ್ರೆ, ನಾವೆಲ್ಲ ಬೇರೆ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡ್ತದ ಆ ಥರದ್ದು ಅದೆಲ್ಲ ನೋಡಿರ್ತೀವಿ. ಸೊ ಕತ್ತೆಗೆ ತುಂಬಾ ಚೆನ್ನಾಗಿ ಸ್ನಾನ ಮಾಡ್ತಾರೆ. ಸರ್ ಒಂದು ಮಾತು ಹೇಳಿ, ಫಸ್ಟ್ ಡೇ ಶೂಟಿಂಗ್, ಕತ್ತೆಗಳಿಗೆ ಏನು ಗೊತ್ತಿಲ್ಲ, ನಾ ಅಂತ ಹೇಳಿದ್ರೆ ಯಾರಂತ ಗೊತ್ತಿಲ್ಲ ಅಂತ ಹೇಳಿ. ಅಂತ ಎಲ್ಲರಿಗೂ ಕತ್ತೆಗಳಿಗೆ ಏನು ಗೊತ್ತಿರದೆ ಕತ್ತೆಗಳಿಗೆ ನಾನ್ ಯಾರು ಅಂತ ಗೊತ್ತಿಲ್ಲ ಸರ್. ಫಸ್ಟ್ ಡೇ ಸ್ನಾನ ಮಾಡಿಸೋ ಶಾರ್ಟ್ ಏನಿದೆ, ಅದೊಂದು 10 ಟೇಕ್ ಆಯ್ತು. ಪ್ರತಿ ಸರಿ ಆಗ್ತಿಲ್ಲ. ಆಮೇಲೆ ನಾನು ಹತ್ರ ಹೋಗಿ ಕೇಳಿದೆ, ಏನ್ ಪ್ರಾಬ್ಲಮ್ ಏನು, ಅದು ಕತ್ತೆಗೆ ಸ್ನಾನ ಮಾಡ್ಸೋದು ಇಷ್ಟೊಂದು ಕಷ್ಟನಾ, ಈಸಿ ಸರ್, ನಂಗೆ ಬೇರೆ ಕತ್ತೆ ಬೇಕು ಅಂತ. ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ? ಸರ್ ಹೇಳ್ತಾರೆ ಅದು ಸುಮಾರು ಸರಿ ಒದ್ದು ಕಾಲು ಗಾಯ ಮಾಡ್ಬಿಟ್ಟಿದೆ. ಸರ್ ನೋಡಿ ಸರ್, ಈ ತರ ಮಾಡಿದೆ ಈ ಕತ್ತೆ, ಇದಕ್ಕೆ ನಾನು ಹೆಂಗ್ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಸರ್, ಹೋಗ್ಲಿ, ಆ ಕತ್ತೆ ಗಂಡು ಕತ್ತೆನ ಹೆಣ್ ಕತ್ತೆನ ಚೆಕ್ ಮಾಡಿಲ್ಲ. ಫಸ್ಟ್ ಅದನ್ನ ಚೆಕ್ ಮಾಡ್ಬೇಕು. ಫಸ್ಟ್ ಜೆಂಡರ್ ಚೆಕ್ ಮಾಡ್ಬೇಕು. ಅದು ಗಂಡು ಕತ್ತೆ ಆದ್ರೆ ಸುಮ್ಮನೆ ಇರೋದು. ಆಕ್ಚುಲಿ ಹೆಣ್ಣು ಕತ್ತೆ ಅಂತ ಅನ್ಸುತ್ತೆ ಸರ್, ಹೊಟ್ಟೆ ಕಿಚ್ಚು. ಅಲ್ಲ, ನೆಕ್ಸ್ಟ್ ಸರಿ ಆಯ್ತದು. ಏನು ನಾನು ಹೇಳಿದೆ, ಅದು ಕತ್ತೆಗಳು ಹಂಗೆಲ್ಲ ನೀನು ರಫ್ ಆಗಿ ಹ್ಯಾಂಡಲ್ ಮಾಡಂಗಿಲ್ಲಮ್ಮ. ಫಸ್ಟ್ ಮುದ್ದಿಸ್ಬೇಕು, ಪ್ರೀತಿಸ್ಬೇಕು, ಅದ್ರ ಜೊತೆಗೆಲ್ಲ ಇದು ಮಾಡ್ಬೇಕು, ಆಮೇಲೆ ಫ್ರೆಂಡ್ಲಿ ಆಗುತ್ತೆ, ಆಮೇಲೆ ಸ್ನಾನ ಮಾಡ್ತೀವಿ ಸರಿ ಆಗುತ್ತೆ ಅಂತ ಹೇಳಿ. ಅಷ್ಟೆಲ್ಲ ಮುದ್ದು ಮಾಡೋದಿದ್ರೆ ನಾನೇ ಕತ್ತೆ ಆಗ್ಬಿಡ್ತಾ ಇದ್ದೆ. ಪಿಕ್ಚರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಆದ್ರೂ ಸಿಕ್ಕಿಲ್ಲ. ಓಕೆ, ಈಗ ನಮ್ಮ ಶ್ರೀನಾಥ್ ಮಾಮ ಹಲವಾರು ಹೀರೋಯಿನ್ಗಳ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ, ರೊಮ್ಯಾಂಟಿಕ್ ಸಾಂಗ್ ಗಳು ಮಾಡಿದ್ದಾರೆ. ಇವಾಗ ದಂಪತಿಗಳಿಬ್ರು ನಮಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವಾವ್, ಮ್ಯೂಸಿಕ್. ಲೋಕೇಶ್ ಕಟ್ಟೇಳಿ ಬೇಗ, ಯಾಕೆ? ಫ್ಯಾಮಿಲಿ ಶೋ. ಸೂಪರ್ ಸೂಪರ್. ಈಗ ಪ್ರಗತಿ ನಮಗೋಸ್ಕರ ಒಂದು ಹಾಡು ಹೇಳ್ತಾ ಇದ್ದಾರೆ. ನಿಜ, ಇವ್ರ ಟ್ಯಾಲೆಂಟ್ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈಸ್ ಎ ಪೊಯೆಟ್. ಹಾಡು ಬರೀತಾರೆ, ಪದ್ಯಗಳು ಬರೀತಾರೆ. ಆಶು ಕವಿತ್ವ ಅದನ್ನ ಕೇಳಿದವ್ರಿಗೆ ಅಷ್ಟು ಎಲ್ಲ ಬರುತ್ತೆ. ಹೌದಾ? ಯಾವ ಟಾಪಿಕ್ ಕೊಟ್ಟರು ಮಾತಾಡ್ತೀರಾ ತಾವು? ಏನೋ ಒಂದ್ ಕೊಡಿ ಸರ್, ಟ್ರೈ ಮಾಡ್ತೀನಿ. ಬನ್ನಿ. ಮೊದಲನೇ ಟಾಪಿಕ್ ಇಂದ್ರಜಿತ್ ಲಂಕೇಶ್. ದರಾ ಬೇಂದ್ರೆ ಒಂದ್ ಕಡೆ ಹೇಳ್ತಾರೆ, ಅರಿವು ಅಡಗಿದ ಇರು, ಅದುವೇ ಸೃಷ್ಟಿಯ ಸರವು.
ಎಷ್ಟು ಮರ ಅಷ್ಟರ ಬೀಜದಾಗ ಬೆಳೆದಿದ್ದು ಬಯಲಿಗೆ ಬಂದೇ ಬರ್ತದ, ಅದೇ 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 ಅಂದ್ರು ಬೇರೆ ಇದ್ದೇ ಇರ್ತದ ಅಂತ. ಬಹುಶಃ ಎಲ್ಲದರಲ್ಲೂ ಹೊಸತನ ಅಂತ ಹೇಳಿದ್ರೆ ನಮ್ಮ ಲಂಕೇಶ್ ಅವರ ಒಂದು ನಗು ಅಂತ ಹೇಳ್ಬೋದು. ಸೊ ಸಾಕು ಸರ್. ಇದು ಚೆನ್ನಾಗಿದೆ. ಏನಾದ್ರು ಒಂದು ಟಾಪಿಕ್ ಕೊಟ್ರೆ ಕವಿತೆಗಳನ್ನ ಕಲ್ತ್ಕೊಂಡ್ಬಿಡೋದು. ದಾರ ಬೇಂದ್ರೆ ಹಿಂಗ್ ಅಂದಿದ್ರು, ಮಾಸ್ತಿ ಅವ್ರು ಹಿಂಗಂದ್ರು ಅಂತ. ಇವಾಗ ನಾನು ಅದನ್ನ ಮಾಡ್ಬೋದು. ನಾನು ಏನ್ ಕಲ್ತಿದ್ದೀನಿ ಅದಕ್ಕೆ ಒಂದು ಟಾಪಿಕ್ ಕೊಡಿ. ಪ್ರಗತಿ. ಹಾ? ಪ್ರಗತಿ. ಪ್ರಗತಿ. ಬಾಬಾ ಬ್ಲಾಕ್ ಶಿಪ್ ಹ್ಯಾವ್ ಯು ಎನಿ ವರ್ಡ್? Yes sir, yes sir. 3 bags. One for my master, one for my day, one for the little girl who stood on the lane. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಪ್ರಗತಿಯವರು ಒಂಥರ ಸ್ಮಾಲ್ ಗರ್ಲ್ ಇದ್ದಾರೆ. ಶಿ ಇಸ್ ಅ ಸ್ಮಾಲ್ ಬೇಬಿ. ಆಯ್ತಲ್ಲ, ಇನ್ನೊಬ್ಬರ ಬಗ್ಗೆ ಕೊಡಿ. ಯಾರ ಬಗ್ಗೆ? ರೆಮೋ. ರೆಮೋ. ಹಂಪ್ಟಿ ಡಂಪ್ಟಿ ಸ್ಯಾಟ್ ಅನ್ ವಾಲ್. ಹಂಪ್ಟಿ ಡಂಪ್ಟಿ ಹ್ಯಾಡ್ ಅ ಗ್ರೇಟ್ ಫಾಲ್. ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ರೆಮೋ ನೋಡೋದಕ್ಕೆ ಹಂಪ್ಟಿ ಡಂಪ್ಟಿ ತರ ಇದ್ದಾರೆ. ಅವ್ರು ಬಬ್ಲಿ ಯಾವಾಗ ಫಾಲ್ ಆಗ್ತಾರೆ ಯಾವಾಗ ಮೇಲೆ ಕೂತಾರೆ ಗೊತ್ತಾಗಲ್ಲ. ಅದಕ್ಕೆ ಆದ್ರು ಇನ್ನೊಬ್ಬರ ಬಗ್ಗೆ ಹೇಳಿ. ನನ್ ಬಗ್ಗೆ ರಾಮ್ ಶ್ರೀನಾಥ್ ಬಗ್ಗೆ. ಶ್ರೀನಾಥ್. ಟ್ವಿಂಕಲ್ 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 ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ. ಅದೇನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಶ್ರೀನಾಥ್ ಅವರು ಎವರ್ ಗ್ರೀನ್ ಸ್ಟಾರ್. ಅವಾಗಿಂದ ಇವಾಗಿನವರೆಗೂ ನಮ್ಮನ್ನ ಎಷ್ಟು ಎನ್ಕರೇಜ್ ಮಾಡ್ಕೊಂಡು ಎಷ್ಟು ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಿಟಲ್ ಸ್ಟಾರ್. ಒಂದ್ ನಗ್ ಕೊಡ್ಬೇಕ್ರಿ ನಿಮ್ಗೆ. ಮತ್ತೆ ಹೇಗೆ ಸುಳ್ಳೇನಾ? ಇನ್ನೊಂದು ಯಾವ್ದಿದೆ ರೈಮ್ಸು? ಅಡ್ಡ ಬಿದ್ದೆ ಗುರು, ಸಾಕಾಗೋಯ್ತು. ಹಂಗೆ ಈಸಿ. Yeah, thank you. ಪ್ರಗತಿ ಆ ತುಂಬಾ ಚೆನ್ನಾಯ್ತು. ಥ್ಯಾಂಕ್ ಯು. ರಾಜಾದಿರಾಜ ರಾಜ ಮಾರ್ಥಾಂಡ ಕಂಡು ಬೇರುಂಡ ಗಂಡರ ಗಂಡ ನಿಮ್ಮಜ್ಜಿ ಪಿಂಡ. ನಮ್ಮಜ್ಜಿ ಪಿಂಡ. ಹೌಲ ಹೌಲ. ನಾನು ಕಾಲಿಟ್ಟ ಕಡೆ ಪುಷ್ಪದಳ, ಕಣ್ಣಿಟ್ಟ ಕಡೆ ಅಶ್ವದಳ, ಕೈ ಇಟ್ಟ ಕಡೆ ಚೊಂಬುಗಳ. ಚೊಂಬುಗಳ. ಸಾಕು ಈ ಅವಮಾನ, ಹದಗೆಟ್ಟಿದೆ ಹವಾಮಾನ. ಬಾಯಿ ಮುಚ್ಚಲಿಲ್ಲ ಅಂದ್ರೆ ತೆಗಿಬೇಕಾಗುತ್ತೆ ನಿನ್ನ ಮಾನ. ಲವ್ ಕಡ್ಲೆಪುರಿ, ಏನೋ ನೀನ್ ದೊಂಬ್ರಾಟ. ಲವ್ ಕೋಬ್ರಾ, ನಾನು ಯಾರು ಅಂತ ಗೊತ್ತಾಗ್ಬಿಡ್ತಾ? ಲವ್ ಪ್ಯಾಂಟ್ ಚಡ್ಡಿ ಆಗ್ಬೋದು, ಆದ್ರೆ ಚಡ್ಡಿ ಪ್ಯಾಂಟ್ ಆಗಕ್ಕಾಗಲ್ಲ ಕಣೋ. ಡಕೋಟಾ ಗಾಡಿ ತರ ಬರ್ತಾ ಇದ್ದವನು ಇವತ್ತೇನು ಆಯುಧ ಪೂಜೆಗೆ ಅಲಂಕಾರ ಮಾಡಿರೋ BTS ಬಸ್ ತರ ಕಾಣಿಸ್ತಾ ಇದ್ಯಾ? ಏನ್ ಸಮಾಚಾರ? ಕೋಬ್ರಾ, ಹಾ. ಇವತ್ತೊಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಹಾ. ವರಲಕ್ಷ್ಮಿನ ಇಂಪ್ರೆಸ್ ಮಾಡ್ಬಿಟ್ಟು ಚಾನ್ಸ್ ಸಿಕ್ಕಿದ್ರೆ ತಾಲಿನೂ ಕಟ್ಬಿಡೋಣ ಅನ್ಕೊಂಡು ಪ್ಲಾನ್ ಹಾಕೊಂಡ್ ಬಂದಿದ್ದೀನಿ. ಅಲ್ಲ ಪ್ಲೀಸ್ ನೋಡ, ನಮ್ಮ ಪ್ರಣಯ ರಾಜ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿನ್ ಲವ್ ಸ್ಟೋರಿ ಬೇಕಾ? ಅಪ್ಪ ಪ್ಲೀಸ್, ಅವರು ಹೆಲ್ಪ್ ಮಾಡ್ತಾರಪ್ಪ. ಅವ್ರ ಹೆಸರಲ್ಲೇ ಪ್ರಣಯ ರಾಜ ಇದೆ. ಅವ್ರು ಹೆಲ್ಪ್ ಮಾಡಲ್ವಾ ನಮ್ ಪ್ರೀತಿಗೆ? ಮಾಡಲ್ವಾ ಸರ್? ಯಾಕೋ ಡೌಟ್ ಅಲ್ಲಿ ಹೇಳ್ತಾರೆ. ಅವ್ರಿಗೂ ಡೌಟ್ ಇದೆ. ಅಪ್ಪ, ನನ್ನ ಈ ಪ್ಲಾನ್ ನ ನೀನು ಕಾಲ್ ಕೆಳಗೆ ಹಾಕೊಂಡು ಪಚ 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 ಅಂತ ತೊಳೆದು ಬಿಡ್ಬೇಡ. ಸರಿ.